5 ಲಕ್ಷ ಕ್ಯಾಶು, 50 ಗ್ರಾಮ್ ಚಿನ್ನ, ಒಂದು ಕಾರ್ ಕೊಡಿಸ್ಬೋದು. ನಮ್ದೇನು ಅಭ್ಯಂತರ ಇಲ್ಲ. ಏನು ಹೇಳ್ತಿದ್ಯಾ ಶಿವು? ಅವತ್ತು ಎಲ್ಲರ ಮುಂದೆ ವರದಕ್ಷಿಣೆ ವರೋಪಚಾರ ಏನು ಬೇಡ, ಬರೀ ಹುಡುಗಿನ ಕಳಿಸ್ಕೊಟ್ರೆ ಸಾಕು ಅಂತ ಅವ್ರು ಹೇಳಿದ್ರು ಅಂತ ನೀನೇ ಹೇಳಿದೆ. ಈಗ ನೋಡಿದ್ರೆ ಇಷ್ಟೆಲ್ಲ ಕೇಳ್ತಾ ಇದ್ದಾರೆ ಅಂದರೆ ನನಗೆ ಯಾಕೋ ಇದು ಸರಿ ಅನಿಸ್ತಾ ಇಲ್ಲ ಶಿವು. ಮಾತಪ್ಪಡ ಹಂಗೆ ಕೇಳಿದ್ರು ಅಂತ ಅಳಿಯೋಕ್ಕಾಯ್ತದ? ಅಳಿಲೇಬೇಕು ಶಿವು. ಮದುವೆಗೂ ಮುಂಚೆ 2 ನಾಲ್ಗೆ ಇಟ್ಕೊಂಡವರು ಮದುವೆ ಆದಮೇಲೆ ಏನು ಕತೆ ಮಾಡಬೇಡ ಅಂತೀನಿ. ಒಂದ್ಸಲ ಏನೂ ಬೇಡ ಅಂತಾರೆ. ಈಗ ನೋಡಿದ್ರೆ ಇಷ್ಟೆಲ್ಲ ಕೇಳ್ತಾ ಇದ್ದಾರೆ. ಅವ್ರಿಗಿದು ದುಡ್ಡಿನ ದುರಾಸೆ ಅನ್ಸಲ್ವಾ ನಿನಗೆ? ಮಾದಪ್ಪಡ ಈಗ ನಮ್ಮ ರಶ್ಮಿಗೆ ಬೇರೆ ಕಡೆ ಮದುವೆ ಮಾಡಿಸಿದ್ರು ಅವ್ರಿಗೂ ಕೊಡಲೇಬೇಕಿತ್ತಲ್ವಾ? ಅವರು ನೇರವಾಗಿ ಕೇಳ್ತಿದ್ರು, ಇವರು ಮನೆಗೆ ಕರೆದು ಕೇಳವ್ರೆ. ಆಟೆಯ ಅಷ್ಟೇ ಅಂತ ಹೇಳಕ್ಕೆ ಇದು ಚಿಕ್ಕ ವಿಷಯ ಅಲ್ಲ ಶಿವು. ಅಷ್ಟೊಂದು ದುಡ್ಡು ಎಲ್ಲಿಂದ ತತ್ತೀಯ? ಅಣ್ಣೋ, ಹುಡುಗ ಒಳ್ಳೆ ಕೆಲಸದಲ್ಲವನೇ, ಕೈ ತುಂಬ ಸಂಬಳ ಬರ್ತೈತೆ. ಆಮೇಲೆ ಅವ್ರ ಮನೆಯವರು ಕೂಡ ತುಂಬ ಸಂಸ್ಕಾರ ಇರೋರು. ಅವ್ರು ಏನೇ ಕೇಳಿದ್ರೆ ಅದು ನಮ್ಮ ರಶ್ಮಿಗೆ ಅಲ್ವಾ, ಅದಕ್ಕೆ ಉಸಿರು ಕಟ್ಟಾದರೂ ಮಾಡಿಕೊಟ್ಬಿಡ್ತೀನಿ. ಆಗ ನನ್ನ ತಂಗಿ ಸಂದಾಕಿರ್ತಾಳಲ್ವಾ? ಅದಲ್ಲ ಶಿವು, ದುಡ್ಡು ಎಲ್ಲಿಂದ ತರ್ತೀಯ ಅನ್ನೋದೇ ನನ್ನ ಪ್ರಶ್ನೆ. ಅಣ್ಣ, 2 ಚೀಟಿ ಹಾಕಿವ್ನಿ, ಹೆಂಗಾರ ಮಾಡಿ ಅದನ್ನ ಎತ್ಕೋತೀನಿ. ಮುಂದಿಂದು ಅಮ್ಮ ಕಳವ ನೋಡ್ಕೋತಾಳೆ. ಎಲ್ಲ ಭಾರನೂ ದೇವ್ರ ಮೇಲೆ ಹಾಕಂಗಿದ್ರೆ ಮನುಷ್ಯ ಮಾಡೋ ಪ್ರಯತ್ನಕ್ಕೆ ಏನು ಬೆಲೆ ಹೇಳು? ಆಯಿತು, ನೀನು ಹೋಗೋದು ಹೋಗಿದ್ಯಾ ಅವ್ರ ಮನೆಗೆ, ನನ್ನನ್ನು ಕರ್ಕೊಂಡು ಹೋಗ್ಬೇಕಾಗಿತ್ತು. ನಾನು ಓಸಿ ಕಡಿಮೆ ಮಾಡಿಸ್ತಿದ್ದೆ ಮಾತಾಡಿ. ಮಾದಪ್ಪಣ, ನಾವಿವಾಗ ಚೌಕಾಸಿ ಮಾಡಿ ಅದರಲ್ಲೋಸಿ ಇದರಲ್ಲೋಸಿ ಅಂತ ಕಮ್ಮಿ ಮಾಡಿದ್ರೆ ನಾಳೆ ಅದನ್ನೇ ಇಟ್ಕೊಂಡು ನನ್ನ ತಂಗಿಗೆ ತೊಂದರೆ ಮಾಡಿದ್ರೆ, ಅದನ್ನೇ ಇಟ್ಕೊಂಡು ಅವಳನ್ನ ಆಳಿಸಿದ್ರೆ ನೋವಾಗೋದು ಅವಳಿಗೆ, ಆದರೆ ಸಂಕಟ ಪಡೋದು ನಾನಲ್ವಣ. ಅದಕ್ಕೆ ಅವ್ರು ಕೇಳಿದಕ್ಕೆಲ್ಲ ಒಪ್ಕೊಂಡು ಬಂದ್ಬಿಟ್ಟೆ. ಆಯಿತು ಶಿವು, ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡ್ತೀನಿ, ಆಯಿತಾ? ಸರಿ ಕಣಣ್ಣ. ಆಮೇಲೆ ಇನ್ನೊಂದು ದಿವಸ ನಾನು ಅವ್ರಿಗೆ ಈಟೊಂದು ದುಡ್ಡು ಕೊಡ್ತಿರೋದು ಬಾರು ಗೊತ್ತಾಗೋದು ಬೇಡ. ಬಾರುಗೆ ಅಲ್ಲ, ಯಾರಿಗೂ ಗೊತ್ತಾಗೋದು ಬೇಡ. ಇದು ನಮ್ಮಲ್ಲೇ ಇರಲಿ. ಸರಿ ಶಿವು, ನೀನು ಹೇಳ್ದಂಗೆ ಆಗಲಿ. ಆದರೆ ನೀನು ಒಳ್ಳೆ ಮನಸ್ಸೈತಲ್ಲ, ಆ ನೀನು ಒಳ್ಳೆ ಮನಸ್ಸು, ನೀನು ನಮ್ಮ ಮಾಕಾಳಮ್ಮ ತಾಯಿನೇ ನಿನ್ನನ್ನು ಕಾಪಾಡ್ತಾಳೆ. ಯೋಚನೆ ಮಾಡಬೇಡ. ಸರಿ ಕಣಣ್ಣ. ಲೈಫಲ್ಲಿ ನೀವೆಲ್ಲರೂ ಒಂದ್ಸತಿ ಜಿಮ್ಗೆ ಹೋಗ್ಬೇಕಂಡ್ರೆ ಎಷ್ಟು ಬೆವರುಳಿಸ್ತೀವಿ ಗೊತ್ತಾ? ನೀನು ಇಂಗ್ಲೀಷ್ ಎಕ್ಸಾಮ್ ಫೇಲ್ ಆಗಿ ಅಣ್ಣನ ಹತ್ರ ಸಿಗಾಕೊಂಡಾಗ್ಲೂ ಹಿಂಗೆ ಬೆವರ್ತಿದ್ದಲ್ಲೇ. ಏಯ್ ರಮ್ಯಾ, ಹಳೇದನ್ನೆಲ್ಲ ಜ್ಞಾಪಿಸ್ಬೇಡ. ನಾನಿವಾಗ ಬರೀ ರಶ್ಮಿ ಅಲ್ಲ, ರಶ್ಮಿ ವೈಫೈ ಆಫ್ ಸಾಫ್ಟ್ವೇರ್. ಅಯ್ಯೋ ದೇವ್ರೆ, ಅದು ವೈಫೈ ಅಲ್ಲ, ವೈಫ್ ಅಷ್ಟೇ. ಅದೇ. ಏ ರಮ್ಯಾ, ಹೋಗಿ ಸ್ವಲ್ಪ ಫ್ಯಾನ್ ಹಾಕೆ. ಶಿಷ್ಯ, ಒಂದು ಲೋಟ ಬಿಸಿನೀರು ತಂದು ಕೊಡ್ತೀಯಾ? ಓ ಅಕ್ಕ, ಉತ್ತುತ್ತೆ ಕೊಡು, ಟೇಸ್ಟ್ಗೆ ಹೆಂಗಿದೆ ನೋಡೋಣ. ರಮ್ಯಾ, ಹಂಗೆ ಟಿವಿ ಹಾಕ್ಬಿಡ. ಗುಂಡು, ಆಗಿಂದನೂ ನೋಡ್ತಾನೆ ಇದ್ದೀನಿ, ಒಂದಾದ್ಮೇಲೆ ಒಂದು ಕೆಲಸ ಹೇಳ್ತಾನೆ ಇದೆಯಲ್ಲ. ಬೇಕಿದ್ರೆ ನೀನೇ ಎದ್ದು ಹೋಗಿ ಮಾಡ್ಕೊ, ನಿನಗೂ ವ್ಯಾಯಾಮ ಆದಂಗೆ ಆಗುತ್ತೆ. ಏನು ದೊಡ್ಡ ಮಹಾರಾಣಿ ಅನ್ಕೊಂಡ್ಬಿಡಿದಾಳೆ ಇವಳು. ರತ್ನ, ನಮ್ಮ ಗುಂಡು ಯಾವಾಗಲೂ ಮಹಾರಾಣಿನೇ. ಪಾಪ ಜಿಮ್ಮಿಂದ ಸುಸ್ತಾಗಿ ಬಂದಿದ್ದಾಳೆ, ಸ್ವಲ್ಪ ಎಲ್ಲರೂ ಹೆಲ್ಪ್ ಮಾಡ್ಬೇಕು ತಾನೆ? ಅದಕ್ಕೆ ಜಿಮ್ಮಲ್ಲಿ ವ್ಯಾಯಾಮ ಮಾಡಿ ತುಂಬಾ ಸುಸ್ತಾಗಿದೆ. ಇದೆಲ್ಲ ಅವರಿಗೆಲ್ಲ ಅರ್ಥ ಆಗುತ್ತೆ, ಅನ್ಎಜುಕೇಟೆಡ್ಸ್. ನಿಜ ಗುಂಡು, ಇವರೆಲ್ಲರೂ ಸೋಂಬೇರಿಗಳು. ನೀನೊಬ್ಳೇ ನೋಡು ಆಕ್ಟಿವ್. ಇನ್ಮೇಲೆ ನೀವೆಲ್ಲರೂ ಗುಂಡುಗೆ ಹೆಲ್ಪ್ ಮಾಡಬೇಕು. ಎಷ್ಟು ದಿನ ಅಂತ ಅವಳಿಗೆ ಹೆಲ್ಪ್ ಮಾಡ್ತೀರಾ? ಅವಳು ಮದುವೆ ಆಗಿ ಗಂಡನ ಮನೆಗೆ ಹೋಗೋವರೆಗೂ ಹೆಲ್ಪ್ ಮಾಡ್ತೀರಾ? ಆಮೇಲೆ ಗಂಡನ ಮನೆಗೆ ಹೋಗಿ ನೀವು 3 ಜನ ಇವಳಿಗೆ ಹೆಲ್ಪ್ ಮಾಡ್ತೀರಾ? ಇಲ್ಲ ತಾನೆ? ಪಾಪ ನಮ್ಮ ಗುಂಡು ಮದುವೆಗೆ ಹೋದ್ಮೇಲೆ ಅಲ್ಲಿ ಅತ್ತೆಗೆ ಫ್ಯಾನ್ ಹಾಕಿ ಅಂದರೆ ಅವ್ರ ಅತ್ತೆ ಹಾಕ್ತಾರಾ? ಇಲ್ಲ. ಮಾವ ಟಿ ವಿ ಆನ್ ಮಾಡ್ತೀರಾ ಅಂತ ಕೇಳಿದ್ರೆ ಅವ್ರ ಮಾವ ಟಿ ವಿ ಆನ್ ಮಾಡ್ತಾರಾ? ಇಲ್ಲ. ಅದು ಇರಲಿ ರೀ, ಹಸಿವಾಗ್ತಿದೆ, ಕಿಚನಿಂದ ಏನಾದ್ರು ತಿನ್ನಕ್ಕೆ ತೊಗೊಂಡು ಬರ್ತೀರಾ ಅಂದ್ರೆ ತೊಗೊಂಡು ಬರ್ತಾರಾ? ಇಲ್ಲ. ಹಾಗಾದ್ರೆ ನಾನಿಲ್ಲಿರೋವರೆಗೂ ಮಾತ್ರ ಮಹಾರಾಣಿನಾ?
ಮಹಾರಾಣಿಯು ಎಲ್ಲಿದ್ದರೂ ಮಹಾರಾಣಿಯೇ ತಾನೇ. ಇಲ್ಲಿ ನಿನಗೆ ಪ್ರೀತಿಯಿಂದ ಸೇವೆ ಮಾಡಿಕೊಡ್ತಾರೆ, ಅಲ್ಲಿ ಯಾರೂ ಮಾಡ್ಕೊಡಲ್ಲ ಅಷ್ಟೆ. ಬೇಡಪ್ಪ, ಆಮೇಲೆ ಇದೇ ಅಭ್ಯಾಸ ಆಗೋಗತ್ತೆ. ಗಂಡನ ಕೈಯಲ್ಲಿ ಅತ್ತೆ ಮಾವನ ಕೈಯಲ್ಲೆಲ್ಲ ಬೈಸ್ಕೋಬೇಕಾಗತ್ತೆ. ಇಲ್ಲಿಂದನೇ ಅಭ್ಯಾಸ ಮಾಡ್ಕೋತೀನಿ. ನಾನೇ ಮಾಡ್ಕೋತೀನಿ ಕಣ್ರೆ, ನಾನೇ ತಗೊಳ್ತೀನಿ ಕಣ್ರೆ. ಗೊತ್ತಾಯ್ತಾ? ಕೆಲವ್ರನ್ನ ಕೆಲವೊಂದು ರೀತಿನಲ್ಲಿ ಪಳಗಿಸ್ಬೇಕು. ಈಗ ನಮ್ಮ ರತ್ನಂಗಾದ್ರೆ ಕಣ್ಣಲ್ಲಿ ಹೇಳಿದ್ರೆ ಅರ್ಥ ಮಾಡ್ಕೋತಾಳೆ, ರಾಣಿಗಾದ್ರೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗತ್ತೆ. ಆದರೆ ನಮ್ಮ ಗುಂಡುಗೆ ರಿಯಾಲಿಟಿ ಅರ್ಥ ಮಾಡಿಸಿದ್ರೆ ಮಾತ್ರ ಅರ್ಥ ಆಗೋದು. ಅತ್ಗೆ ನಂಗೆ ನಿನಗೆ ಮದುವೆ ವಯಸ್ಸಿಗೆ ಬಂದ್ಮೇಲೆ ಅರ್ಥ ಆಗತ್ತೆ. ನಮ್ಮ ಅತ್ತಿಗೆ ಅಂದ್ರೆ ಅತ್ತಿಗೆ ಗುಡ್ ಟೀಚರ್. ಬರೀ ಗುಡ್ ಟೀಚರ್ ಅಲ್ಲ, ನಾನು ಒಬ್ಳು ಟೀಚರ್ ಆಗಿ ಹೇಳ್ತಾ ಇದ್ದೀನಿ, ಅದಕ್ಕೆ ಬೆಸ್ಟ್ ಟೀಚರು. ನಿಮ್ಮ ಅಣ್ಣ ಎಲ್ಲಿ ಕಾಣ್ತಿಲ್ವಲ್ಲ? ವಾ, ಹಾಕೊಟ್ಟಿದ ತಕ್ಷಣ ಅಣ್ಣ ನೆನಪಾಗೋಯ್ತಾ? ಚೋಟು ಎಷ್ಟೇ ಮಾತಾಡ್ತೀಯಾ? ಸಾರಿ 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 ಅದಕ್ಕೆ ಸಾರಿ, ಇನ್ನೊಂದ್ಸತಿ ಮಾಡಲ್ಲ. ಏಯ್, ಓದ್ಕೋತಿದ್ದೆ ತಾನೆ? ಹೋಗಿ ಓದ್ಕೋಗು. ನೀವು ಹೋಗಿ ನಿಮ್ಮ ಕೆಲಸ ಮಾಡ್ಕೊಳ್ಳಿ. ಯಾಕೆ ಈ ಚೋಟು ಅದಕ್ಕೆ ತಾವ ಹೆಂಗ್ ಮಾತಾಡ್ಬೇಕಂತ ಗೊತ್ತಾಗಿಲ್ವಾ ನಿಂಗೆ? ನೀನ್ ಹಿಂಗಂತ್ಯ ಅಂದ್ರೆ ಅಲ್ಲಿ ನೋಡೋದ್ಕೆನ. ಅಯ್ಯಯ್ಯೋ, ನಾನು ಯಾಕೆ ಹಿಂಗೆ ನಾಚ್ಕೋತಿದ್ದೀನಿ? ಮಾವನ ಹೆಸರು ಕೇಳಿದ ತಕ್ಷಣ ನನಗೆ ಯಾವತ್ತೂ ಹಿಂಗಾಗೇ ಇರಲಿಲ್ವಲ್ಲ. ಏನಕ್ಕೆ ಹಿಂಗಾಗ್ತಿದೆ? ಅಯ್ಯೋ, ಏನಾಗಿದೆ ನನಗೆ? ಕನಸೋ ಇದು ನನಸೋ ಇದು ಶಾರದಮ್ಮ, ಊಟ ಮಾಡು. ಶಾರದಮ್ಮ, ಹಿಂಗೆ ಎಷ್ಟು ದಿನ ಅಂತ ಊಟ ಮಾಡ್ದಂಗೆ ಇರ್ತೀಯ? ಊಟ ಮಾಡು. ಬೇಡ ಕಣವ. ಯಾಕಮ್ಮ ಬೇಡ ಅಂತಿದ್ಯಾ? ಹಸ್ಕೊಂಡಿದ್ರೆ ಹೊಟ್ಟೆ ತುಂಬುತ್ತಾ? ಹೊಟ್ಟೆ ತುಂಬಿದ್ರೆ ಹಸುವಾಗಕ್ಕಿಲ್ಲ ಅನ್ನೋದು ಸುಳ್ಳು. ತಲೆ ತುಂಬ ಚಿಂತೆ ಇದ್ರು ಹಸುವಾಗಕ್ಕಿಲ್ಲ ಕಣವ. ಜೈಲರಿಗೆ ನೀನು ಊಟ ಮಾಡಲಿಲ್ಲ ಅನ್ನೋ ವಿಷಯ ಗೊತ್ತಾದರೆ ಸುಮ್ಮನೆ ಬಿಡ್ತಾರೇನಮ್ಮ? ಏನು ಮಾಡಲವ ನಾನು? ಹೊರಗೆ ಹೋಗ್ಬೇಕಾದವಳು ನಾನು. ಇವತ್ತು ಕತ್ಲ ಕೊನೆ ಕುಂತೀನಿ. ನನ್ನ ಮಕ್ಕಳು ನೋಡಿ ಮಾತಾಡಿಸಿ ಅವ್ರ ಜೊತೆಗಿರ್ಬೇಕಾದವಳು ನಾನು. ಇಲ್ಲೇ ಕೂಡಕ್ಕಬಿಟ್ಟ ಆ ಭಗವಂತ. ಏನು ಮಾಡ್ಲವ? ಕಣ್ಣು ಮುಚ್ಚಿದ್ರೆ ನನ್ನ ಮಗಳು ಮದುವೆ ಕಾಣ್ತದೆ, ಕಣ್ಣು ಬಿಟ್ರೆ ಮುಂದಾಗೋ ಅನಾಹುತ ಕಾಣ್ತದೆ. ನಿನ್ನ ಮಗ ಹುಡುಕೋ ಸಂಬಂಧಗಳೆಲ್ಲ ನನ್ನ ಕೈನಲ್ಲಿ ಆಡುವಂಥ ತೊಗಲು ಗೊಂಬೆಗಳಾಗಿರುತ್ತವೆ. ಅಲ್ಲವ, ಇಂಥ ಸಮಯದಾಗೆ ಈ ಅನ್ನ ಗಂಟ್ಲಾಗಿ ಹೆಂಗ ಒಯ್ಳಿತದೆ? ನಿನ್ನ ತಮ್ಮಯ್ಯ ಒತ್ತಾಯ ಮಾಡಬೇಡವ, ನಾವು ಉಣ್ಣಕ್ಕಿಲ್ಲ. ನಮ್ಮನ್ನೊಳ್ಳೆ ಕಷ್ಟಕ್ಕೆ ಸಿಗಾಕಿಸ್ತಿದೆಯಲ್ಲ ಒಳ್ಳೆ ನೀನು. ಜೈಲರ್ ಹೇಳಿದ್ದಾರೆ ಪ್ರತಿಯೊಬ್ಬರು ಕೈದಿಗಳು ಊಟ ಮಾಡಬೇಕು ಅಂತ. ನೀವು ಊಟ ಮಾಡಲಿಲ್ಲ ಅಂದರೆ ನನಗೆ ಶಿಕ್ಷೆ ಆಗುತ್ತೆ. ಮಾಡ್ದಿರೋ ತಪ್ಪಿಗೆ ನಾನೇ ಕಮ್ಮ ಶಿಕ್ಷೆ ಅನುಭವಿಸ್ಬೇಕು? ಅದೇ ಕಣಮ್ಮ ನಾನು ಹೇಳ್ತಿರೋದು. ಮಾಡ್ದಿರೋ ತಪ್ಪಿಗೆ ಈ ಜೈಲಿಗೆ ಬಂದೆ. ಇನ್ನೇನು ಹೊರಗೆ ಹೋಯ್ತಿದಿ ಅನ್ನೋ ಸಮಯದಾಗ ಮತ್ತೆ ಮಾಡ್ದಿರೋ ತಪ್ಪಿಗೆ ಈ ಕತ್ಲು ಕೊನೆಗೆ ಬಂದು ಕುಂತೀವಿ. ಆದ್ರೆ ನನ್ನ ಮಕ್ಕಳು ಅವು ಯಾವ ತಪ್ಪು ಮಾಡಿಲ್ಲ. ಆದರೂ ಅವು ಶಿಕ್ಷೆ ಅನುಭವಿಸೋದು ಯಾವ ನ್ಯಾಯ ಹೇಳು? ಯಾವ ನ್ಯಾಯ? ನಾನು ಹೊರಗೆ ಹೋಗ್ಬೇಕಿತ್ತು. ನನ್ನ ಮಗಳ ಜೀವನ ಸರಿ ಮಾಡಬೇಕಿತ್ತು. ನನ್ನ ಎರಡನೇ ಮಗಳು ಮದುವೆ ಕಣವ, ನಾನು ಹೋಗ್ಬೇಕಿತ್ತು. ನಾನು ಹೋಗ್ಲಿಲ್ಲ ಅಂದ್ರೆ ಒಂದು ದೊಡ್ಡ ಅನಾಹುತನೇ ಆಯ್ತದೆ. ಹೆಂಗೆ ಹೋಗ್ಲವ ನಾನು? ಅಯ್ಯೋ ದೇವ್ರೇ ಭಗವಂತ, ಏನ್ ಮಾಡ್ಲಿ? ಅಯ್ಯೋ ನನ್ನ ಹಣೆ ಬರ. ಒಂದ್ಸಲ ಅಲ್ಲಲಿಲ್ಲ,
100 ಸಲನೂ ಅಲ್ಲ 1000 ಸಲ ಬಡ್ಕಂಡೆ ಆಗಿ ವಯ್ಯನ್ ಕಿವಿಗೆ ಏನಾಗಿತ್ತು ನಾನು ಹೇಳಿದ್ ಬತ್ ಕೇಳಿದ್ನಾ ಬಂಡವಾಳ ಹಾಕೋದ್ ಬೇಡ ಇರೋದ್ರಲ್ಲಿ ನಡ್ಸ್ಕೊಂಡು ಹೋಗೋಣ ಅಂತ ಹೇಳಿದ್ನಲ್ಲ ಕೇಳಿದೆ ನನ್ನ ಮಾತು ಈಗ ನೋಡಿ ಏನಾಯ್ತು ಅಂತ ಲೇ ಜಯ ಹಳೆದನ್ನೆಲ್ಲ ಬಿಟ್ಬಿಡೆ ಅದನ್ನೆಲ್ಲ ತಿರ್ಬಾ ಜ್ಞಾಪಕ ಮಾಡ್ಕೊಂಡು ನನ್ನ ಬೈಬೇಡ. ಏನೋ ನನ್ನ ತಮ್ಮನ್ ಸೂರಿತ್ತು ಇಲ್ಲಿಗೆ ಬಂದು ಸೇರ್ಕೊಂಡೆ ಇಲ್ಲಾಂದ್ರೆ ಎಲ್ಲಿಗೆ ಹೋಗಿ ಸಾಯ್ಬೇಕಾಗಿತ್ತು. ನನ್ನ ನುಡ್ಕೊಂಡು ಮರ್ಯಾದೆ ಬಿಟ್ಟು ಇಲ್ಲಿಗೆ ಬಂದಿದ್ಯಲ್ಲ ನಾಚಿಕೆ ಆಗಲ್ವಾ ನಿನ್ಗೆ? ಏನಮ್ಮ ಅತ್ತೆ ಹಿಂಗ್ ಬೈತವ್ರೆ ಮಾವಂಗೆ? ಏಯ್ ಒಳಗೋಗಿ ಓದ್ಕೊಂಡಿನೇನು ನೆಂಟ್ರು ಬಂದ್ಬಿಟ್ರೆ ಹಬ್ಬ ಇವಳಿಗೆ. ಓ ಹೋಗ್ಲಿ ಬಿಡ್ ಜಯಕ್ಕ, ಅಣ್ಣ ಪಾಪ ಈಗ್ಲೇ ನೊಂದ್ಕೊಂಡವನೆ. ಇವನ ನೊಂದ್ಕೊಂಡಿರೋದು ನಾನು ಪಾಪಿನ್ ಕೊಟ್ಕೊಂಡು ಇಷ್ಟು ವರ್ಷ ಹೇಗಿದ್ದೀನಲ್ಲ ನನ್ ಎಕ್ಲ ತಗೊಂಡು ನಾನು ನೋಡ್ಕೋಬೇಕು. ಏನೋ ಏನ್ ಹಂಗ ಮಕ್ಕ ನೋಡ್ತಿದ್ಯಾ? ಅಕ್ಕ ಸುಮ್ಮನೆ ನಿಂತ್ಕೊಳಕ್ಕ, ಹಿಂಗೋಗಿ ಹಿಂಗೆ ಬರೋಷ್ಟರಲ್ಲಿ ಮತ್ತೆ ಜಗಳ ಶುರು ಮಾಡ್ಕೊಂಡ್ಯಾ? ಬಾಬಾ ಏನು ಹೆದರ್ಕಬೇಡ, ನಾನಿದ್ದೀನಿ. ನೀವು ಕೂತ್ ಮಾತಾಡಿ ಅಂತ ಹೇಳ್ಬಿಟ್ಟು ಹೊಂಟೋಗ್ಬಿಟ್ರೆ ಹೆಂಗಾಗುತ್ತೆ? ನೀವು ಜೊತೆಲಿ ಕೂತು ಏನ್ ಮಾಡ್ಬೇಕು ಮಾಡಬಾರ್ದು ಅಂತ ಮಾತಾಡ್ಬೇಕಪ್ಪ. ಆಯ್ತು ಲೀಲಾ, ಈಗ ನಾನು ಬಂದಿದ್ದೀನಲ್ಲ ಮಾತಾಡ್ತೀನಿ. ಅಕ್ಕ ಕೂತ್ಕೊಳಕ್ಕ ಬಾಬಾ, ಕೂತ್ಕೊಳ್ಳು ಬಾಬಾ. ಅಕ್ಕ ಬಾಬಾ, ಆಗಿದ್ದಾಗೋಯ್ತು. ಈಗ 100 ಸಲ ಯೋಚನೆ ಮಾಡಿದ್ರು ಹೋದ ಟೈಮ್ ವಾಪಸ್ ಬರೋಕ್ಕಿಲ್ಲ. ಆಮೇಲೆ ನಿಮ್ಮ ಜೊತೆಗೆ ನಾನಿದ್ದೀನಿ. ನಮ್ಮ ಅಕ್ಕಂಗೆ ಹಿಂಗಾಯ್ತಲ್ಲ ಅಂತ ಸುಮ್ಮನೆ ಬಿಡೋ ಮಗ ಅಲ್ಲ ಈ ಮಿಲ್ಟ್ರಿ ಮಾದಪ್ಪ. ನಿಮ್ಮ ಜೀವನಕ್ಕೂ ಏನಾರು ಒಂದು ದಾರಿ ಮಾಡಿಕೊಡ್ತೀನಿ. ಐಡಿಯಾ ಹಿಂಗ್ ಮಾಡಿರ ಹೆಂಗ್ರಿ? ಹೆಂಗೆ? ಅಕ್ಕಂಗೂ ಅಣ್ಣಂಗೂ ಇದೇ ಊರ್ನಾಗೆ ಮಿಲ್ಟ್ರಿ ಹೋಟ್ಲು ಓಪನ್ ಮಾಡ್ಕೊಡಿ. ಹಾ, ಹೋಟ್ಲ್ ಹೆಸರು ಮಾದಪ್ಪ ಮಿಲ್ಟ್ರಿ ಹೋಟೆಲ್. ಹೋಟೆಲ್ ಮಾಲೀಕರು ಮಿಲ್ಟ್ರಿ ಮಾದಪ್ಪ. ಆಹಾ ನನ್ ಕಂದ, ನಿನ್ನ ಬಾಯಿಗೆ ತಾಟಿ ಬೆಲ್ಲ ಹಾಕ್ಬಿಡ್ತೀನಿ. ಆದರೆ ಲೀಲಾ, ಇದು ಹಳ್ಳಿ, ಇಲ್ಲಿ ಮಿಲ್ಟ್ರಿ ಹೋಟ್ಲೆಲ್ಲ ನಡೆಯೋಕ್ಕಿಲ್ಲ. ಅದೇ ಹೋಟ್ಲ್ ವ್ಯಾಪಾರ ಮಾಡಿಕೊಂಡು ಕೈ ಸುಟ್ಕೊಂಡು ಈಗಷ್ಟೇ ಬಂದವ್ರೆ, ಎಲ್ಲ ಆಗಿಲ್ಲ. ಬಾಬಾ, ನಿಂಗೆ ಬೇರೆ ಏನೇನು ಬರ್ತದೆ ಹೇಳು. ಅದು ನನಗೆ ಬರ್ತದೆ. ಈ ವಯ್ಯನ್ ಮುಖ ನೋಡಿದ್ರೆ ಗೊತ್ತಾಗಲ್ವಾ ಏನ್ ಬರ್ತದೆ ಅಂತ? ಮನೆ ಹಾಳು ಮಾಡಕ್ ಬರ್ತದೆ, ಸಂಸಾರ ನಾಶ ಮಾಡಕ್ ಬರ್ತದೆ, ಸಾಲ ಮಾಡಿ ಧ್ವಂಸ ಮಾಡಕ್ಕೂ ಬರ್ತದೆ, ಎಲ್ಲ ಮುಖದ ಮೇಲೆ ಎಂಟಿನ ಬಿಟ್ಟು ಹೋಗಕ್ಕೂ ಬರ್ತದೆ. ಜನ್ಮಕ್ಕೆಷ್ಟು ಜಯ ಜಯ ಏ ಕೋಪ ಮಾಡ್ಕೊಬೇಡ್ವೆ, ನನ್ನ ಮಾತು ಕೇಳೆ ಜಯ. ಈ ರೂಮ್ ಸ್ವಲ್ಪ ದೊಡ್ಡದಿಟ್ಬಿಟ್ಟಿದ್ರೆ ಮಾವಂಗೊಂದು ಮಂಚನೇ ಕೊಡಿಸ್ಬಿಡ್ಬೋದಿತ್ತು. ಪಾಪ ನನ್ನ ಮಾವ ಎಷ್ಟು ದಿನ ಅಂತ ಕೆಳಗೆ ಮಲ್ಕೋತಾನೆ. ಮಾವನು ನೆಮ್ಮದಿಯಾಗಿ ಖುಷಿಯಾಗಿರ್ಬೇಕು. ಮಲ್ಕೊಳ್ಳೋವರೆಗೂ ಅವ್ನ ಮನಸ್ಸಲ್ಲಿ ಎಷ್ಟೇ ಬೇಜಾರಿದ್ರು ನೆಮ್ಮದಿಯಾಗೇ ಇರ್ತಾನೆ. ಮಲ್ಕೊಂಡ ಮೇಲೂ ಆ ನೆಮ್ಮದಿ ಬೇಕಲ್ಲ ಪಾಪ. ಅಯ್ಯೋ, ಇದು ಒತ್ತುತ್ತಲ್ವಾ, ಏನು ಮಾಡ್ತು? ಮೆತ್ತಗಿರೋದೇನಾದ್ರೂ ಹಾಸ್ಬೇಕಲ್ಲ. ಈಗ ಮೆತ್ತಗೆ ಆರಾಮಾಗಿರುತ್ತೆ. ಪಾರು ಇನ್ನೂ ಮಲ್ಕೊಂಡಿಲ್ವಾ? ಏ ಪಾರು, ಏನ್ ಪಾರು ನೀನ್ ಮಾಡಿರೋದು? ನೀನು ಹೋದಕ್ಕೇನ
ನನಗೆ ಆಸಿದೆಯಲ್ಲ, ನಿಂಗೆ ಇದೆಲ್ಲ ಯಾಕೆ ಬೇಕಿತ್ತು ಹೇಳು? ಯಾಕೆ ನಾನು ಹಾಸಿದ್ರೆ ನಿನಗೆ ಚುಚ್ಚುತ್ತಾ? ಹಂಗಲ್ಲ ಪಾರು, ನೀ ಆರಾಮಾಗಿರೋದು ಬಿಟ್ಬಿಟ್ಟು ನಂಗೋಸ್ಕರ ಯಾಕೆ ಇದೆಲ್ಲ ಮಾಡಬೇಕು ಅಂತ. ನಾನು ಬಂದು ಹೇಳಿದ್ನಾ ನಿನಗೆ ಹಾಸಿಗೆ ಹಾಸ್ಕೊಟ್ರೆ ನನ್ನ ನೆಮ್ಮದಿ ಹಾಳಾಗುತ್ತೆ ಅಂತ? ಯಾವ ಮಕ್ಕಳವ, ಆ ಮಾಕಳವನೇ ಬೇಡ ಅಂದ್ರು ನಾನು ನಿನಗೆ ಬಂದು ಸೇವೆ ಮಾಡೇ ಮಾಡ್ತೀನಿ. ಏನಿವಾಗ ಪಾರು, ರಾತ್ರಿ ಹೊತ್ನಾಗಿ ಎದುರಿಸ್ಬೇಡ ಪಾರು ನನ್ನ ಹಿಂಗೆ. ಮತ್ತೆ ಹಾಸಿದಿದ್ ತಾನೆ, ಗುಡ್ ನೈಟ್ ಹೇಳಿ ಸೀದಾ ಮಲ್ಕೊಳ್ಳೋದು ಬಿಟ್ಟು ಭಾಷಣ ಬಿಗಿತಿದ್ಯಾ? ಥೋ ಹಂಗಲ್ಲ ಪಾರು, ನೀನು ಆರಾಮಾಗಿ ನೆಮ್ಮದಿಯಾಗಿರ್ಬೋದಲ್ಲ ಅಂತ ಅದನ್ನೆಲ್ಲ ಬಿಟ್ಬಿಟ್ಟು ಈ ಹಳ್ಳಿ ಮುಕ್ಕನ್ ಸೇವೆನ ಡಾಕ್ಟ್ರ್ ಓದಿರೋ ನೀನು ಮಾಡಿದ್ರೆ ಜಗತ್ ಮೆಚ್ತದ. ಓ ಆಯ್ತು ಬಿಡಿ ಸರ್, ನೀವು ತುಂಬ ಚಿಕ್ಕವರು, ನಾವು ತುಂಬ ದೊಡ್ಡವರು. ನಾನು ಆಕಾಶದಲ್ಲಿರೋ ಮೋಡಕ್ಕೆ ಸ್ಟ್ರಾ ಹಾಕೊಂಡು ನೀರು ಕುಡಿಯೋಳು, ನೀನು ಭೂಮಿ ಒಳಗೆ ಕೂತ್ಕೊಂಡು ಮಣ್ಣು ಕೆರಿಯೋನು. ಆಯ್ತು, ಇನ್ನು ನನಗೂ ನಿನಗೂ ಆಗಲ್ಲ. ನನಗೂ ನಿನಗೂ ಅಜಗಜಾಂತರ ವ್ಯತ್ಯಾಸ. ನನಗೆ ನಿನ್ನ ಜೊತೆ ಹೇಗೋದಕ್ಕಂತೂ ಸಾಧ್ಯನೇ ಇಲ್ಲ. ನಿಂಗೆ ಇದಿಷ್ಟ ಇಲ್ವಲ್ಲ, ಎತ್ತಿ ಬಿಸಾಕ್ತಾ ಇರ್ತೀನಿ. ಹೆಂಗ್ ಬೇಕೋ ಹಂಗಿರು. ಏ ಪಾರು, ಯಾಕೆ ಪಾರು ಹಿಂಗಾಡಿಯಾ? ನೀನ್ ಹೆಂಗ್ ಹೇಳ್ತೀಯ ಹಂಗೆ ಮಗಿ ತರ ಮಲ್ಕೊಂಡ್ಬಿಡ್ತೀನಿ, ಬಿಟ್ಬಿಡು ಪಾರು. ಅಯ್ಯೋ ಹಂಗೆ ಬರ್ಬೇಕು ದಾರಿಗೆ, ಕೈ ಕಟ್ಟು, ಬಾಯಿ ಮುಚ್ಚು. ಬಾಯಿ ಮುಚ್ಚೋದು ಅಂದ್ರೆ ಪೂರ್ತಿಯಾಗಿ ಬಾಯಿ ಮುಚ್ಚೋದಲ್ಲ, ತುಟಿ ಮೇಲೆ ಬೆರಳಿಡ್ಬೇಕು. ಗುಡ್. ಓಕೆ ಮ್ಯಾಮ್. ಮ್ಯಾಮ್, ನೀವು ನಕ್ಕಿದ್ರೆ ಸೂರ್ಯಕಾಂತಿ ಹೂ ಥರ ಕಾಣಿಸ್ತೀರಾ ಮ್ಯಾಮ್. ಇದೆಲ್ಲ ಎಲ್ಲಿಂದ ಕಲ್ತೆ ಮಾವ? ಅದಾ ಬಾರೋ, ನಾ ಚಿಕ್ಕ ಹುಡುಗ ಇದ್ದಾಗ ಶಿಶುವಾರಕ್ಕೆ ಹೋಯ್ತಿದ್ನ, ಅಲ್ಲಿ ಕನ್ನಡ ಕಲ್ತಿರೋ ಇಂಗ್ಲಿಷ್ ಮಿಸ್ಸು ಅವರು ಫಾರಿನಿಂದ ಬಂದಿದ್ರು. ಅವ್ರು ನನಗಿದೆಲ್ಲ ಹೇಳ್ಕೊಟ್ರು. ಅವರು ನೀ ಟೀಚರ್ ಅನ್ಬೇಡ ಮ್ಯಾಮ್ ಅನ್ಬೇಕು ಅಂತ ಹೇಳ್ಕೊಟ್ರು. ಯಪ್ಪ, ಅವರು ನಿನ್ನಂಗೆ ಪಾರು, ನನಗೆ ಯಾವಾಗ್ಲೂ ಹಿಂಗೆ ಗದ್ರೋರು. ಆದ್ರೆ ಅವ್ರಿಗೆ ನನ್ನ ಮೇಲೆ ಸಾನೆ ಪ್ರೀತಿ ಇತ್ತು. ಪಾರು, ನೀ ಮಲಿಕ, ನಾನು ಮಲಿಕತ್ತೀನಿ. ಗುಡ್ ನೈಟ್. ಗುಡ್ ನೈಟ್. ಮಲಿಕತ್ತೀನಿ. ಆದ್ರೆ ಅವ್ರಿಗೆ ನನ್ನ ಮೇಲೆ ಸಾನೆ ಪ್ರೀತಿ ಇತ್ತು. ನನ್ಗೇನಾಗ್ತದೆ ಇಲ್ಲಿ, ಇದ್ದಕ್ಕಿದ್ದಾಗೆ ಮಾವನ್ ಸೇವೆ ಮಾಡಬೇಕು, ಮಾವನ್ ಕೇರ್ ಮಾಡಬೇಕು ಅನ್ಸುತ್ತೆ. ಹಠ ಮಾಡೋ ಮಗುನ ತಾಯಿ ಗದ್ರು ಹಾಗೆ ಗದ್ರಬೇಕು ಅನ್ಸುತ್ತೆ. ಇವಾಗ ಅವ್ರ ಮ್ಯಾಮ್ಗೆ ಮಾವನ ಮೇಲೆ ಪ್ರೀತಿ ಇದೆ ಅಂತ ಹೇಳಿದಾಗ ಖುಷಿ ಪಡೋದು ಬಿಟ್ಟು ಮ್ಯಾಮ್ ಜೊತೆ ನನ್ನ ಕಂಪೇರ್ ಮಾಡ್ಬಿಟ್ನಲ್ಲ ಅಂತ ಕೋಪ ಬೇರೆ ಬರ್ತದೆ. ಇದೆಲ್ಲ ಫಸ್ಟ್ ಟೈಮ್ ಆಗ್ತದೆ. ಅಯ್ಯೋ, ಏನಾಗ್ತದೆ ಗೊತ್ತಾಗ್ತಾನೆ ಇಲ್ವಲ್ಲ. ಕವಿದ ಮೋಡ ಕರಗಿ ಮಳೆಯಾದಂಗೆ, ಕಾದ ನೆಲವು ಅರಳಿ ಹೂವಾದಂಗೆ. ಅಣ್ಣನ್ ನೋಡಿದ ತಕ್ಷಣ ಇಷ್ಟ ಆಗದೆ ಇರ್ಬೋದು ಅದಕ್ಕೆ, ಆದ್ರೆ ಅಣ್ಣನ್ ನೋಡ್ತಾ ನೋಡ್ತಾ ಅತ್ತೆ ಅವ್ರ ಸತ್ವಾಗ್ಲೂ ಇಷ್ಟ ಆಯ್ತಾನೆ ಕಣತ್ಗೆ. ನಿಮ್ಗೆ ಯಾರಿಲ್ಲ ಅನ್ಕೋಬೇಡ, ನಿಮ್ ಜೊತೆ ನಾನು. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಛತ್ರಿ, ಜಗತ್ತಿನಲ್ಲಿ ಇರೋದು ಬರೀ ಆಶಯಗಳು ಮಾತ್ರ. ಅದು ಶುಭವೋ ಅಶುಭವೋ ಅನ್ನೋದು ನಮ್ಮ ಯೋಚನೆಗೆ ಬಿಟ್ಟ ವಿಷಯ. ಈಗ ತಾನು ಹೆತ್ತ ಮಗಳು ಸುಖವಾಗಿರಲಿ ಅಂತ ಬಯಸೋದು ಇವಳದು ಶುಭ ಆಶಯ. ಹಾಗೆ
ಅವಳ ಜೀವನ ನಾಶವಾಗಿ ಹೋಗ್ಲಿ ಅಂತ ನನ್ನ ಆಶಯ. ಇವಳಿಗೆ ಅಶುಭ ಅಲ್ವಾ? ಹಬ್ಬದ ದಿನ ಆದರೂ ಒಂದು ಒಳ್ಳೆ ಮಾತಾಡ್ರಿ. ಸ್ವಲ್ಪ ಸುಮ್ಮನೆ ಇರಕ. ಮದುವೆ ಮಂಟಪದಿಂದ ನಿನ್ನ ಮಗಳು ಪಕ್ಷ ತಿಥಿ ಹಬ್ಬ ನೋಡದೆ ಕಾಲ್ ಕಿತ್ಲಲ್ಲ. ಅದು ಯಾವತ್ತು ಈ ಮಾರಿ ಗುಡಿ ವೀರಭದ್ರನ ಮಾನನ ಊರ್ ಜನರ ಮುಂದೆ ಹರಾಜ್ ಹಾಕಿದ್ಲೋ ಅವತ್ತೇ ಎಲ್ಲ ಮುಗೀತು. ಇನ್ನು ಏನಿದ್ರು ಅವಳ ಪಾಲ್ಗೆ ನನ್ನಿಂದ ಅಶುಭ ಸಂದೇಶ ಮಾತ್ರ, ಶುಭಾಶಯ ಅಲ್ಲ. ಪೂಜೆ ಆಯ್ತಲ್ಲ, ಇನ್ನು ಮುಖಕ್ಕೆ ಮಂಗಳಾರತಿ ಆಗೋವರೆಗೂ ಕಾಯ್ತೀರಾ? ಅಪ್ಪಯ್ಯ, ನಮ್ಮ ಮನೇಲಿ ನಾವಿಬ್ಬರೇ ಸರಿಗಿರೋದು. ಇವರಿಬ್ರು ಯಾಕೋ ನಮ್ಮ ಕೂಟನೇ ಇಲ್ಲ ಅನಿಸ್ತದೆ. ಅದಕ್ಕೆ ಹೇಳೋದು, ನೆಲ ನೋಡಿ ಜಲ ತೆಗಿಬೇಕು, ಕುಲ ನೋಡಿ ಹೆಣ್ಣು ತರಬೇಕು ಅಂತ. ಅವ್ರು ಸಿಕ್ಕಿದ್ದಾರೆ ನನ್ನ ಕರ್ಮಕ್ಕೆ. ರಶ್ಮಿ ಮದುವೆ ವಿಚಾರ ಎಲ್ಲಿವರೆಗೂ ಬಂತು? ದಣ್ಗಳೇ, ಆ ಕೆಲ್ಸಕ್ಕೆ ಬಿಟ್ಟಿರೋದು ಯಾರನ್ನ? ನಮ್ಮ ಚಿಕ್ಕ ದೊರೆಗಳನ್ನ. ಅವರು ಎಲ್ಲ ವ್ಯವಸ್ಥೆ ಸರಿಯಾಗಿ ಮಾಡವ್ರೆ. ಬೊಂಡಿನ ಕೊಟ್ಟು ಇಳ್ಜಾರಿ ನಿಲ್ಸವ್ರೆ. ತೊಳ್ಳೋದಷ್ಟೇ ಬಾಕಿ. ಒಂದು ಕಿತ ತೊಳ್ಬಿಟ್ರೆ ರಶ್ಮಿ ಬಾಳು ಪಾತಾಳ ನೋಡ್ತದೆ.